ಒಬ್ಬ ಕೆಲಸಗಾರನನ್ನು ಅವನು ಕೆಲಸದಲ್ಲಿರುವಾಗ ಪರೀಕ್ಷಿಸಬೇಕು. ಸಂಬಂಧಿಕರನ್ನು ಮತ್ತು ಸ್ನೇಹಿತರನ್ನು ಸಂಕಷ್ಟ ಬಂದಾಗ ಪರೀಕ್ಷಿಸಬೇಕು. ಆದರೆ ಮಡದಿಯನ್ನು ಮನೆಯಲ್ಲಿ ಬಡತನ ಬಂದಾಗ ಪರೀಕ್ಷಿಸಬೇಕು. ಕಾಮಕ್ಕಿಂತ ರೋಗ ಮತ್ತೊಂದಿಲ್ಲ, ಮೋಹಕ್ಕಿಂತ ವೈರಿಗಳಿಲ್ಲ, ಕೋಪಕ್ಕೆ ಸಮನಾದ ಬೆಂಕಿ ಇಲ್ಲ, ಜ್ಞಾನಕ್ಕೆ ಸಮನಾದ ಪರಮಸುಖ ಮತ್ತೊಂದಿಲ್ಲ. ಉದ್ಯೋಗಶೀಲನಾದ ವ್ಯಕ್ತಿಗೆ ಬಡತನವಿರುವುದಿಲ್ಲ, ಪರಮಾತ್ಮನ ನಾಮ ಜಪ ಮಾಡುವವನಿಗೆ ಪಾಪವಿಲ್ಲ, ಮೌನವಾಗಿರುವವನಿಗೆ ಜಗಳದ ಭಯವಿಲ್ಲ, ಎಚ್ಚರವಾಗಿರುವವನಿಗೆ ಭಯವೆಂಬುದೇ ಇಲ್ಲ. ಮಕ್ಕಳನ್ನು 5 ವರ್ಷಗಳವರೆಗೆ ಮುದ್ದಿಸಬೇಕು, ಮುಂದೆ 10 ವರ್ಷಗಳವರೆಗೆ ಶಿಕ್ಷಿಸಬೇಕು. 16ನೇ ವರ್ಷ ಪ್ರಾರಂಭವಾದ ಮೇಲೆ ಮಕ್ಕಳನ್ನು ಮಿತ್ರರಂತೆ ಕಾಣಬೇಕು. ಹಸುವು ಗರ್ಭಧರಿಸದೇ ಇದ್ದರೆ, ಹಾಲು ಕೊಡದೇ ಇದ್ದರೆ ಅಂತಹ ಹಸುವನ್ನು ಇಟ್ಟುಕೊಂಡು ಮಾಡುವುದಾದರೂ ಏನು? ಹಾಗೆಯೇ ಹುಟ್ಟಿದ ಮಗನು ವಿದ್ಯಾವಂತ ಮತ್ತು ಮಾತಾಪಿತೃ ಭಕ್ತನಾಗದಿದ್ದರೆ ಅಂತಹ ಮಗನಿಂದ ಏನು ಪ್ರಯೋಜನ? ಆಗಸದಲ್ಲಿ 1000 ನಕ್ಷತ್ರಗಳಿದ್ದರೂ ಕತ್ತಲೆಯನ್ನು ಕಳೆಯಲಾರವು. ಒಬ್ಬ ಚಂದ್ರನಿಂದ ಬೆಳದಿಂಗಳು ಹರಡಿ ಕತ್ತಲೆಯು ದೂರವಾಗುವುದು. ಹಾಗೆಯೇ ಮೂರ್ಖರಾದ 100 ಮಕ್ಕಳಿರುವುದಕ್ಕಿಂತ ಗುಣವಂತನಾದ ಒಬ್ಬ ಮಗನಿರುವುದೇ ಲೇಸು. ದರ್ಶನ, ಗಮನ ಮತ್ತು ಸ್ಪರ್ಶದಿಂದ ಮೀನು, ಆಮೆ ಮತ್ತು ಪಕ್ಷಿಗಳು ತಮ್ಮ ಮರಿಗಳನ್ನು ಕಾಪಾಡುತ್ತವೆ. ಹಾಗೆಯೇ ಸಜ್ಜನರ ಸಹವಾಸವು ಮನುಷ್ಯನನ್ನು ಎಲ್ಲ ರೀತಿಯಿಂದಲೂ ಕಾಪಾಡುತ್ತವೆ. ಮೈಮುಖದಿಂದ ಸುಂದರವಾಗಿರುವ ಸ್ತ್ರೀ ಒಂದು ರಾತ್ರಿ ಮಾತ್ರ ಸುಖ ಕೊಡಬಲ್ಲಳು, ಆದರೆ ಮನಸ್ಸಿನಿಂದ ಸುಂದರವಾದ ಸ್ತ್ರೀ ಜೀವನ ಪೂರ್ತಿ ಸುಖ ಕೊಡುತ್ತಾಳೆ. ಮನಸ್ಸಿನಿಂದ ಸುಂದರವಾಗಿರುವವರನ್ನು ಮಡದಿಯನ್ನಾಗಿ ಸ್ವೀಕರಿಸುವುದು ಒಳ್ಳೆಯದು. ಕಾಗೆ ಎಷ್ಟೇ ಎತ್ತರ ಕಟ್ಟಡವೇರಿ ಕುಳಿತರೂ ಅದನ್ನು ರಣಹದ್ದೆಂದು ಕರೆಯಲಾಗುವುದಿಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿಯ ಗೌರವ ಅವನ ಗುಣಗಳ ಮೇಲೆ ನಿರ್ಧಾರವಾಗಿರುತ್ತದೆ ಹೊರತು ಅವನಿರುವ ಎತ್ತರ, ಸ್ಥಾನಮಾನ, ಸಿರಿವಂತಿಕೆಯ ಮೇಲಲ್ಲ. ದುಷ್ಟ ವ್ಯಕ್ತಿಗಳ ಸಿಹಿ ಮಾತುಗಳ ಮೇಲೆಯೇ ತಪ್ಪಿಯೂ ವಿಶ್ವಾಸವಿಡಬಾರದು, ಯಾಕೆಂದರೆ ಅವರು ತಮ್ಮ ಮೂಲ ಸ್ವಭಾವವನ್ನು ಮರೆತಿರುವುದಿಲ್ಲ. ತನ್ನ ಹಲ್ಲಲ್ಲಿ ವಿಷವಿಲ್ಲದಿದ್ದರೂ ಹಾವು ತನ್ನ ಆತ್ಮರಕ್ಷಣೆಗಾಗಿ ಬುಸುಗುಡಲೇಬೇಕು. ಜೀವನದಲ್ಲಿ ಏನೇ ಸವಾಲುಗಳು ಬಂದರೂ ಅದನ್ನು ಸಮರ್ಥವಾಗಿ ಎದುರಿಸುವ ಆತ್ಮಬಲ ಇರಬೇಕು. ಅಳುತ್ತಾ ಬದುಕುವುದಕ್ಕಿಂತ ಅರಳುತ್ತಾ ಬದುಕಬೇಕು. 1000 ಜನರನ್ನು ನಂಬುವ ಮೊದಲು ನಿನ್ನನ್ನು ನೀನು ನಂಬು, ಯಾಕೆಂದರೆ ನೀನು ನಿಂತಿರುವುದು ನಿನ್ನ ಕಾಲ ಮೇಲೆ ಹೊರತು ಯಾರ ಆಧಾರದಿಂದಲೂ ಅಲ್ಲ. ಯಾರು ತಂದೆಯಲ್ಲಿ ಭಕ್ತಿಯನ್ನು ಉಳ್ಳವರಾಗಿರುತ್ತಾರೋ ಅವರೇ ನಿಜವಾದ ಪುತ್ರರು. ಅವರನ್ನು ಪ್ರೀತಿಯಿಂದ ಸಲಹುತ್ತಾನೋ ಅವನೇ ತಂದೆಯು. ಯಾರಲ್ಲಿ ವಿಶ್ವಾಸವಿಡಬಹುದೋ ಅವನೇ ಒಳ್ಳೆಯ ಮಿತ್ರನು. ಯಾರಿಂದ ಶಾಂತಿ, ನೆಮ್ಮದಿ ಮತ್ತು ಆನಂದ ದೊರೆಯುತ್ತದೆಯೋ ಅವಳೇ ನಿಜವಾದ ಪತ್ನಿಯು. ಒಂದು ಕೆಲಸವನ್ನು ಮಾಡಬೇಕೆಂದು ಯೋಚಿಸಿದರೆ ಕೆಲಸವಾಗುವ ಮೊದಲೇ ಅದನ್ನು ಎಲ್ಲರಲ್ಲಿಯೂ ಹೇಳಿಕೊಂಡು ಬರಬಾರದು. ಸೌಂದರ್ಯ ಮತ್ತು ಯೌವನವನ್ನು ಎದುರಿಸುವ ತಾಕತ್ತು ಇರುವುದು ಜ್ಞಾನಕ್ಕೆ ಮಾತ್ರ. ಪುಸ್ತಕದಲ್ಲಿರುವ ವಿದ್ಯೆ ಮತ್ತು ಬೇರೆಯವರಿಗೆ ಕೊಟ್ಟಿರುವ ಹಣ ಇವೆರಡೂ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬರುವುದಿಲ್ಲ. ಒಂದು ಕೆಲಸ ಹಿಡಿದ ಮೇಲೆ ಅದನ್ನು ಬೆನ್ನು ಹತ್ತಿ ಮುಗಿಸಿಬಿಡಬೇಕು. ಮರ್ಯಾದೆ ಮೀರಿದವರನ್ನು ಯಾವತ್ತೂ ನಂಬಬಾರದು. ತಕ್ಷಣದ ಸುಖಕ್ಕಾಗಿ ದೀರ್ಘಕಾಲದ ಸುಖ ಬಿಟ್ಟುಕೊಡುವವನು ಕಡು ಮೂರ್ಖನೇ ಸರಿ. ಯಾವ ವ್ಯಕ್ತಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಾನಾಗಿಯೇ ಹೋರಾಟ ಮಾಡುತ್ತಾನೋ ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅತಿಯಾದ ರೂಪ ಸೀತೆಗೆ ಮುಳುವಾಯಿತು, ಅತಿಯಾದ ಗರ್ವ ರಾವಣನಿಗೆ ಕೇಡುಂಟು ಮಾಡಿತು, ಅತಿಯಾದ ದಾನ ಬಲಿಯನ್ನು ನಾಶ ಮಾಡಿತು. ಆದ್ದರಿಂದ ಯಾವುದೂ ಅತಿಯಾಗಬಾರದು. ಕೆಟ್ಟ ಹೆಂಡತಿ, ಮೋಸಗಾರ ಮಿತ್ರ, ವಿಧೇಯನಲ್ಲದ ಸೇವಕ, ಹಾವುಗಳಿರುವ ಮನೆಯಲ್ಲಿ ವಾಸ ಇವೆಲ್ಲವೂ ಮನುಷ್ಯನನ್ನು ಜೀವಂತ ಸಮಾಧಿಯನ್ನಾಗಿ ಮಾಡುತ್ತವೆ. ಅವಿವೇಕಿ ಜನರಿಗೆ ಸಲಹೆ ಮಾಡಬೇಡಿ, ಅವರನ್ನು ಸರಿಪಡಿಸಲು ಸಹಾಯ ಮಾಡುತ್ತೇನೆ ಅಂದುಕೊಂಡರೆ ಅದು ಮೂರ್ಖತನ.